ಹಲೋ, ವೆಲ್ಕಮ್ ಬ್ಯಾಕ್ ಟು ಬಟ್ ಮ್ಯಾಥ್ಸ್ ಚಾನಲ್. ನಾವು ಈಗಾಗಲೇ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಿನ ಮಲ್ಟಿಪ್ಲಿಕೇಶನ್ ಅನ್ನು ತಿಳ್ಕೊಂಡಿದ್ದೀವಿ. ಇವತ್ತು ಮಲ್ಟಿಪ್ಲಿಕೇಶನ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್, 2x ಇಂಟು 3x ಪ್ಲಸ್ 5y. ನೋಡಿ, ಈಗ ಈ ಬ್ರಾಕೆಟಿನ ಮೀನಿಂಗ್ ಏನು ಅಂತಂದ್ರೆ, ಈ 2x ಅನ್ನೋದು 3x ಆಮೇಲೆ 5y ಎರಡಕ್ಕೂ ಕೂಡ ಮಲ್ಟಿಪ್ಲೈ ಆಗತ್ತೆ ಅಂತ. ಓಕೆನಾ? ಈಗ 2x ಇಂಟು 3x ಮಾಡಬೇಕು ವಿತ್ ಸೈನ್ ಕೂಡ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಸೈನ್ ಯಾವ್ದಿರುತ್ತೋ ಅದನ್ನ ಹಾಕೊಂಡು ಆಮೇಲೆ ಮತ್ತೆ ಏನ್ ಮಾಡಬೇಕು, ಇವೆರಡರ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕಾಗತ್ತೆ. ಓಕೆನಾ? ನೋಡ್ತಾ ಹೋಗೋಣ. ಈಕ್ವಲ್ ಟು 2x ಇಂಟು 3x. ಸೊ ಸೈನ್ ಎರಡು ಕೂಡ ಪಾಸಿಟಿವ್ ಇದೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಪ್ಲಸ್, ಇಲ್ಲಿ ಕೂಡ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2x ಇಂಟು 5y. ನೆಕ್ಸ್ಟ್ ಟೈಪ್ ಮಲ್ಟಿಪ್ಲಿಕೇಶನ್ ನಾವು ಆಲ್ರೆಡಿ ನೋಡಿದ್ದೀವಿ ಅಲ್ವಾ? ಕೊಯಿಫಿಷಿಯಂಟ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 3 6. ಆಮೇಲೆ ಈ ವೇರಿಯೇಬಲ್ಗಳ ಎಕ್ಸ್ಪೋನೆಂಟ್ಗಳನ್ನ ಆಡ್ ಮಾಡಬೇಕು. ಸೊ 1 ಇದೆ, ಎಕ್ಸ್ ಸ್ಕ್ವೇರ್ 1 ಪ್ಲಸ್ 1 2 ಪ್ಲಸ್ ನೆಕ್ಸ್ಟ್ 2 ಇಂಟು 5 10. ಆಮೇಲೆ ವೇರಿಯೇಬಲ್ ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಅನ್ನ ಬರೀತೀರಾ. ಆಮೇಲೆ ಇನ್ನೊಂದು ವೇರಿಯೇಬಲ್ ಇದೆ, ಯಾವುದು? y ಅನ್ನ ಬರೀಬೇಕು. ಓಕೆನಾ? ಸೊ ಡೈರೆಕ್ಟ್ ಆಗಿ ನೀವು ಈ ಸ್ಟೆಪ್ ಅನ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಫಸ್ಟ್ ಈ ತರ ಎಲ್ಲ ಕೂಡ ಬರೀತಾ ಹೋಗೋಣ. ನೆಕ್ಸ್ಟ್ ಒನ್, minus 3xy into minus 2x minus 1. ಈಗ ಇದರ ಮೀನಿಂಗ್ ಏನು? minus 3xy into minus 2x minus 3xy into minus 1. ಈಗ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲೂ ಕೂಡ ಮೈನಸ್ ಇದೆ. minus 3 into minus 2. ಓಕೆನಾ? ಕೊಯಿಫಿಷಿಯಂಟ್ ಆಯ್ತು. ನೆಕ್ಸ್ಟ್ ಎಕ್ಸ್ ವೇರಿಯೇಬಲ್ ಯಾವ್ದಿದೆ? ಎಕ್ಸ್ ರೀಸ್ ಟು ದ ಪವರ್ 1. ನೋಡಿ, ಇಲ್ಲೂ ಕೂಡ 1 ಇದೆ, ಆಡ್ ಮಾಡ್ತೀವಿ ಎಕ್ಸ್ಪೋನೆಂಟ್ಸ್. ನೆಕ್ಸ್ಟ್ ಇನ್ನೊಂದು ಯಾವ್ದಿದೆ ವೇರಿಯೇಬಲ್? y ಇದೆ, ಇಂಟು y. ನೆಕ್ಸ್ಟ್ ನೋಡಿ, ಈಗ ಈ ಪಾರ್ಟ್ ಮುಗಿದಿದೆ. ಈಗ ಏನ್ ಮಾಡ್ಬೇಕಂದ್ರೆ ಅಗೇನ್ minus 3xy ಇಂಟು minus 1. ಇಲ್ಲಿಗ ನೋಡಿ, ಈಗ ನಂಬರ್ ಮಾತ್ರ ಇದೆ. ಓಕೆನಾ? ಸೊ minus 3 ಇಂಟು minus 1 ಆಮೇಲೆ x y. ಇಲ್ಲಿ ಯಾವುದು ಕೂಡ ವೇರಿಯೇಬಲ್ ಇಲ್ಲ. ನೆಕ್ಸ್ಟ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 6x ಸ್ಕ್ವೇರ್ y. ನೆಕ್ಸ್ಟ್ ನೋಡಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 3x y. ಗೊತ್ತಾಗ್ತಿದ್ಯಾ? ಈಗ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಹಾಕ್ಲೇಬೇಕು ನಾವಿಲ್ಲಿ. ಯಾಕೆ ಅಂತಂದ್ರೆ 6x ಸ್ಕ್ವೇರ್ y 3xy ಅಂತ ಬರ್ಬಿಟ್ರೆ ಇವೆಲ್ಲ ಟರ್ಮ್ ಕೂಡ ಒಂದೇ ಅಂತ ಆಗ್ಬಿಡುತ್ತೆ. ಓಕೆನಾ? ಸೊ ಪ್ಲಸ್ ಹಾಕಿದಾಗ ಸೊ ಇದೊಂದು ಟರ್ಮ್ ಆಯ್ತು, ಇದೊಂದು ಟರ್ಮ್ ಆಯ್ತು. ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಒನ್, a ಸ್ಕ್ವೇರ್ ಇಂಟು 2ab ಮೈನಸ್ bc. ಈಗ a ಸ್ಕ್ವೇರ್ ಇಂಟು 2ab, ನೆಕ್ಸ್ಟ್ a ಸ್ಕ್ವೇರ್ ಇಂಟು ಮೈನಸ್ 5c ಅನ್ನ ಮಾಡಬೇಕು. ಸೊ a ಸ್ಕ್ವೇರ್ ಇಲ್ಲಿ ನೋಡಿ, ಇಲ್ಲೀಗ ಫಸ್ಟ್ ಏನಿದೆ, ಇಲ್ಲೀಗ ವೇರಿಯೇಬಲ್ ಇದೆ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದಾಗ
2 ಅನ್ನ ನಾವು ಮೊದಲು ಬರಿತೀವಿ. ಯಾಕೆ ಅಂತಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಅಲ್ಲಿ ಯಾವಾಗ್ಲೂ ಕೊಯಿಫಿಷಿಯಂಟ್ ಮೀನ್ಸ್ ನಂಬರ್ ಇರತ್ತಲ್ವಾ, ಆ ನಂಬರ್ ಅನ್ನ ಫಸ್ಟ್ ಬರಿಬೇಕು, ವೇರಿಯೇಬಲ್ ಅನ್ನ ಆಮೇಲೆ ಬರಿಬೇಕು. ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ 2 ಅಂತ ಇತ್ತು ಅಂತಂದ್ರೆ ನಾವು ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಇಂಟು 2 ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿದಾಗ ಎಕ್ಸ್ 2 ಅಂತ ಬರೆಯಲ್ಲ. ಓಕೆನಾ? ಸೊ ಹೇಗೆ ಬರಿಬೇಕಿದನ್ನ ನಾವು ಫಸ್ಟ್ ನಂಬರ್ ಅನ್ನ ಬರಿಬೇಕು 2, ಆಮೇಲೆ ವೇರಿಯೇಬಲ್ ಅನ್ನ ಬರಿಬೇಕು. x2 ಅಂತ ಹೇಳಲ್ಲ, 2x ಅಂತ ಬರಿಬೇಕಾಗತ್ತೆ. ಓಕೆನಾ? ಅದೇ ತರ ಇಲ್ಲೂ ನೋಡಿ, ಈಗ ಫಸ್ಟ್ ಯಾವ್ದಿದೆ, a ಸ್ಕ್ವೇರ್ ಇದೆ, ಬಟ್ ನಂಬರ್ ಯಾವ್ದಿದೆ 2 ಇದೆ, ವೇರಿಯೇಬಲ್ 2 ಇದೆ. ಸೊ 2 ಇಲ್ಲಿ ವೇರಿಯೇಬಲ್ 1 ಇದೆ. 2 ಇಂಟು 1 2 ಬರೀತೀರಾ. ನೆಕ್ಸ್ಟ್ ಅಲ್ಲಿ a ಸ್ಕ್ವೇರ್ 2 ನೆಕ್ಸ್ಟ್ ಪ್ಲಸ್ 1. ನೆಕ್ಸ್ಟ್ b ಇದೆ ವೇರಿಯೇಬಲ್ b. ಓಕೆನಾ? ನೆಕ್ಸ್ಟ್ ಅಲ್ಲಿ ಮೈನಸ್ ಇಂಟು ಪ್ಲಸ್, -5 ಇಂಟು ಪ್ಲಸ್ 1 ಮೈನಸ್ 5 a ಸ್ಕ್ವೇರ್ ನೆಕ್ಸ್ಟ್ ಇನ್ನೊಂದು ವೇರಿಯೇಬಲ್ ಯಾವ್ದಿದೆ, c ಇದೆ, c ಈಕ್ವಲ್ ಟು 2a ಕ್ಯೂಬ್ b ಮೈನಸ್ 5a ಸ್ಕ್ವೇರ್ c. ಓಕೆನಾ? 5a ಸ್ಕ್ವೇರ್ c. ನೆಕ್ಸ್ಟ್ ಒನ್ ಮೈನಸ್ ಇಂಟು ಮೈನಸ್ 3x ಮೈನಸ್ 2y. ಇಲ್ಲಿ ಏನು ಕೂಡ ಇಲ್ಲ ಮಲ್ಟಿಪ್ಲಿಕೇಶನ್ ಮಾಡೋಕೆ ಅಂತ ಅನಿಸ್ತಿದೆ ಅಲ್ವಾ, ಬಟ್ ಇಲ್ಲಿ ಕೂಡ ಮಲ್ಟಿಪ್ಲಿಕೇಶನ್ ಮಾಡೋದಿದೆ. ಏನಿದೆ ಅಂದ್ರೆ ಮೈನಸ್ ಇದೆ. ಮೈನಸ್ ಇದೆ ಅಂತಂದ್ರೆ -1 ಅಂತ ಅರ್ಥ. ಓಕೆನಾ? ಸೊ ಈಗ -1 ಇಂದ 2ಕ್ಕೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಸೇಮ್ ಬರುತ್ತೆ ಅಂತ ಹಾಗೆ ಬರೆಯೋದಲ್ಲ, ಏನ್ ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, ಈಗ -1 ಇಂಟು -3 -1 ಇಂಟು -3 ನಾವು ಕೊಯಿಫಿಷಿಯಂಟ್ ಗಳನ್ನ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಎಕ್ಸ್ ಇದೆ ಅಲ್ವಾ, ಎಕ್ಸ್. ನೆಕ್ಸ್ಟ್ ಅಲ್ಲಿ ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 1 2 ಇಂಟು 1 ನೆಕ್ಸ್ಟ್ ವೇರಿಯೇಬಲ್ y ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2y. ನೋಡಿ, ಕ್ವಶನ್ ಏನಿತ್ತು -3x -2y ಅಂತ ಇತ್ತು. ಆನ್ಸರ್ ಏನ್ ಬಂದಿದೆ 3x ಪ್ಲಸ್ 2y ಅಂತಂದ್ರೆ ಯಾವಾಗ್ಲೂ ಕೂಡ ಬ್ರಾಕೆಟಿನ ಹೊರಗಡೆ ಮೈನಸ್ ಸೈನ್ ಇತ್ತು ಅಂತಂದ್ರೆ ನಾವು ಆ ಮೈನಸ್ ಅನ್ನ ಎರಡೂ ಟರ್ಮ್ಗಳಿಗೂ ಕೂಡ ಮಲ್ಟಿಪ್ಲೈ ಮಾಡಬೇಕು ಅಂತ ಮೀನ್. ನೆಕ್ಸ್ಟ್ ಒನ್ 3p ಇಂಟು 4p ಸ್ಕ್ವೇರ್ ಮೈನಸ್ 5p ಮೈನಸ್ 7. ಇಲ್ಲಿ ಎಕ್ಸ್ಪ್ರೆಷನ್ ಮೊನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್ ಯಾವುದೇ ಕೂಡ ಆಗಿರ್ಲಿ. ಓಕೆನಾ? ಸೊ ನಾವು ಏನ್ ಸ್ಟೆಪ್ ಅನ್ನ ಫಾಲೋ ಮಾಡ್ತೀವಿ ಸೇಮ್ ಇರುತ್ತೆ. ಅಂದ್ರೆ ಈಗ 3p ಹೊರಗಡೆ ಇದೆ, ಬ್ರಾಕೆಟಿನ ಹೊರಗಡೆ ಇದೆ ಅಂತಂದ್ರೆ 3p ಅನ್ನೋದು ಎಲ್ಲ ಟರ್ಮ್ಗೂ ಕೂಡ ಮಲ್ಟಿಪ್ಲೈ ಆಗತ್ತೆ ಅಂತ ನೋಡೋಣ. ಫಸ್ಟ್ ಏನ್ ಮಾಡ್ಬೇಕೀಗ 3p ಇಂಟು 4p ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 5p ಇಂಟು 3p ಮಾಡಬೇಕು. ನೆಕ್ಸ್ಟ್ ಅಲ್ಲಿ -7 ಇಂಟು 3p ಮಾಡಬೇಕು. ಇದರ ಮೀನಿಂಗ್ ಇಷ್ಟೇ. ಈಕ್ವಲ್ ಟು 3 ಇಂಟು 4 12. ಮಲ್ಟಿಪ್ಲಿಕೇಶನ್ ಅಲ್ಲಿ ಇಷ್ಟೊಂದು ಸ್ಟೆಪ್ ಬೇಡ, ಡೈರೆಕ್ಟ್ ಆಗಿ ಬರೀಬೇಕು. ಬಟ್ ಪ್ರಾಕ್ಟೀಸ್ ಆಗಲಿ, ನಿಮಗೆ ಗೊತ್ತಾಗ್ಲಿ ಕ್ಲಿಯರ್ ಆಗಿ ಅಂತ ಈ ಸ್ಟೆಪ್ ಅನ್ನ ಬರೀತಾ ಇದೆ. 3 ಇಂಟು 4 12 p ಕ್ಯೂಬ್. ಗೊತ್ತಾಗತ್ತಲ್ವಾ ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್
minus into plus, minus 5 into 3, 15 p square. Next, minus 21 p. ಓಕೆನಾ? ಸೊ 3p ಅನ್ನ ನಾವೀಗ ಮಲ್ಟಿಪ್ಲೈ ಮಾಡಿ ಆಗುತ್ತೆ. ನೆಕ್ಸ್ಟ್ ಒನ್, x into x minus 3 minus x into x minus 2. ನಮ್ಗೆ ಈಗ x into x minus 3 ಮಾಡೋಕ್ ಗೊತ್ತಾಗಿದೆ, ಹಾಗೇನೆ x into x minus 2 ಕೂಡ ಮಾಡೋಕ್ ಬರುತ್ತೆ ಅಲ್ವಾ? ಸೊ ಎರಡನ್ನೂ ಕೂಡ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮುಗೀತು. ಫಸ್ಟ್ ಏನ್ ಮಾಡ್ಬೇಕೀಗ, x ಇಂದ x minus 3ಗೆ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. x into x ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್, ಮೈನಸ್ 3 ಇಂಟು ಎಕ್ಸ್. ಓಕೆನಾ? ಹೇಳಿದ್ದೀನಿ ನಾನು x3 ಅಂತೆಲ್ಲ ಬರೆಯೋಲ್ಲ, ಫಸ್ಟ್ ನಂಬರ್ ಇರುತ್ತೆ, ಆಮೇಲೆ ವೇರಿಯೇಬಲ್ ಇರುತ್ತೆ. 3 ಇಂಟು ಎಕ್ಸ್. ಆಮೇಲೆ ನೋಡಿ, ಈಗ ಇದು ಮುಗಿದಿದೆ. ನೆಕ್ಸ್ಟ್ ಇಲ್ಲಿ ಹೋಗೋಣ. ಮೈನಸ್ ಎಕ್ಸ್ ಇಂಟು ಎಕ್ಸ್. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2x. ಎಕ್ಸ್ ಇಂದ ಎಕ್ಸ್ಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸ್ ಇಂದ 2ಗೆ ವಿತ್ ಸೈನ್. ಸೈನ್ ಅನ್ನ ಬಿಡೋ ಹಾಗಿಲ್ಲ. ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3x. ನೋಡಿ, ಈಗ ಈ ಎಕ್ಸ್ಪ್ರೆಷನ್ ಎಂದು ಎಕ್ಸ್ ಸ್ಕ್ವೇರ್ ಮೈನಸ್ 3x. ನೆಕ್ಸ್ಟ್ ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x. ನೋಡಿ, ಇಲ್ಲಿ ಈ ತರ ಮತ್ತೆ ಬ್ರಾಕೆಟ್ ಹಾಕೋಬೇಡಿ. ಯಾಕೆ ಅಂತಂದ್ರೆ ಬ್ರಾಕೆಟ್ ಮತ್ತೆ ಹಾಕಿದ್ರೆ ಈ ಮೈನಸ್ ಸೈನ್ ಮತ್ತೆ ಮಲ್ಟಿಪ್ಲೈ ಆಗುತ್ತೆ ಅಂತ ಆಗುತ್ತೆ. ನಾವು ಆಲ್ರೆಡಿ ಈ ಮೈನಸ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಇಲ್ಲಿ ಬರ್ದಾಗಿದೆ. ಓಕೆನಾ? ಸೊ ಈ ಮೈನಸ್ ಇರೋದು ಈಗ ಈ ಎಕ್ಸ್ ಗೆ ರಿಲೇಟೆಡ್. ಸೊ ಮತ್ತೆ ಬ್ರಾಕೆಟ್ ಅನ್ನ ಹಾಕೋದು ಬೇಡ, ರಾಂಗ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x. ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲಿಗೆ ನಿಲ್ಸೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಮಗೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಿನ ಅಡಿಷನ್ ಬಗ್ಗೆ ಗೊತ್ತಿದೆ ಅಲ್ವಾ? ಸೊ ಸೇಮ್ ವೇರಿಯೇಬಲ್ ಇತ್ತು, ಹಾಗೇನೆ ಎಕ್ಸ್ಪೋನೆಂಟ್ಗಳು ಸೇಮ್ ಇತ್ತು ಅಂತಂದ್ರೆ ಅದನ್ನ ಆಡ್ ಮಾಡೋಕೆ ಬರುತ್ತೆ ಅಂತ ನಾವು ನೋಡಿದೀವಿ. ನೋಡಿ, ಇಲ್ಲಿ ಈಗ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಇದೆ. ಓಕೆನಾ? ಸೊ ಇನ್ನೊಂದು ಸ್ಟೆಪ್ ನಾವು ಮಾಡಬೇಕಾಗುತ್ತೆ. ಈಗ ಇಲ್ಲಿ ಇದು 1 ಅಂತ ಅರ್ಥ, ಹಾಗೇನೆ ಇಲ್ಲೂ ಕೂಡ 1. ಸೊ ಮೊದಲೇನ್ ಮಾಡ್ತೀವಿ ನಾವು, ಫಸ್ಟ್ ಏನ್ ಮಾಡೋಣ, ಈಗ ಅರೇಂಜ್ ಮಾಡ್ಕೊಳ್ಳೋಣ ಕ್ಲೀನ್ ಆಗಿ. ಓಕೆನಾ? ಸೊ ಸೇಮ್ ವೇರಿಯೇಬಲ್ ಗಳನ್ನ ಒಂದ್ ಕಡೆಗೆ ಬರ್ಕೊಳ್ಳೋಣ. ಸೊ ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3x. ನೋಡಿ, ನಾವೇನು ಕೂಡ ಮಾಡ್ತಾ ಇಲ್ಲ, ಜಸ್ಟ್ ಅರೇಂಜ್ ಮಾಡ್ತಾ ಇದ್ದೀವಿ ಅಷ್ಟೇನೆ ವೇರಿಯೇಬಲ್ ಗಳನ್ನ. ನೆಕ್ಸ್ಟ್ ಪ್ಲಸ್ 2x ಈಕ್ವಲ್ ಟು, ಇಲ್ಲಿಗ 1 ಇದೆ. ಸೊ ಕೊಯಿಫಿಷಿಯಂಟ್ ಗಳನ್ನ ನಾವು ನೋಡ್ಕೊಳ್ತೀವಿ. 1 ಇದೆ, ಮೈನಸ್ ಇಲ್ಲಿ 1 ಇದೆ, ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿಗ ಮೈನಸ್ 3 ಪ್ಲಸ್ 2x ಈಕ್ವಲ್ ಟು 1 minus 1 0 into x square 0 minus 1x or minus x. So ಇದರ ಆನ್ಸರ್ ಏನಾಗುತ್ತೆ, ಮೈನಸ್ x. ನೆಕ್ಸ್ಟ್ ಒನ್, 5m into 3 minus m minus 6m square minus 13m. ನೋಡಿ, ಕ್ವೆಶನ್ ಅನ್ನ ಕೊಟ್ಟಾಗ ಮೊದಲು ನೀವು ಬ್ರಾಕೆಟ್ ಎಲ್ಲಿದೆ, ಸೈನ್ ಎಲ್ಲಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಕ್ವೆಶನ್ ಅನ್ನೇ ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಆನ್ಸರ್ ಕೂಡ ರಾಂಗ್ ಆಗುತ್ತಲ್ವಾ? ನೋಡಿ, ಈಗ ಇಲ್ಲಿ ಯಾವುದೇ ಬ್ರಾಕೆಟ್ ಕೂಡ ಇಲ್ಲ ಅಂತಂದ್ರೆ ಈಗ
ನೋಡಿ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಬಟ್ ಬ್ರಾಕೆಟ್ ಇಲ್ಲ ಅಂತಂದ್ರೆ ಸಪರೇಟೆಡ್ ಟರ್ಮ್ಸ್ ಅದು. ಓಕೆನಾ, ಮಾಡ್ತಾ. ಸೊ ಈಗ ಇಲ್ಲಿ ಬ್ರಾಕೆಟ್ ಇದೆ ಅಂದ್ರೆ ಈಗ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೋಬೇಕು. 5m ಇಂಟು 3. ಸೊ 5 ಇಂಟು 3m. ನೆಕ್ಸ್ಟ್ 5 ಇಂಟು 1 ಮೈನಸ್ ಇಂಟು ಪ್ಲಸ್, ಮೈನಸ್ 5 ಇಂಟು 1 ಇಂಟು m ಇಂಟು m ಮೀನ್ಸ್ m ಸ್ಕ್ವೇರ್. 1 ಪ್ಲಸ್ 1 2 ಆಗುತ್ತೆ. ನೆಕ್ಸ್ಟ್ ಮೈನಸ್ 6m ಸ್ಕ್ವೇರ್ ಮೈನಸ್ 13m ಆಸ್ ಇಟ್ ಈಸ್. ಇಲ್ಲಿ ಏನು ಕೂಡ ಮಲ್ಟಿಪ್ಲೈ ಮಾಡೋದಿಲ್ಲ, ಯಾಕೆ ಅಂತಂದ್ರೆ ಇಲ್ಲಿ ಬ್ರಾಕೆಟ್ ಇಲ್ಲ. ಗೊತ್ತಾಗ್ತಾ ಇದೆಯಾ? ಈಕ್ವಲ್ ಟು 15m ನೆಕ್ಸ್ಟ್ ಮೈನಸ್ 5m ಸ್ಕ್ವೇರ್ ಮೈನಸ್ 6m ಸ್ಕ್ವೇರ್ ಮೈನಸ್ 13m. ನೋಡಿ ಇದಿಷ್ಟು ನಾವು ಸಿಂಪ್ಲಿಫೈ ಮಾಡಿರೋದು. ಈ ಪಾರ್ಟ್ ಏನಿದೆ ಇದು ಆಸ್ ಇಟ್ ಈಸ್ ಏನಿದೆ ಇದನ್ನ ಬರ್ಕೊಳ್ತಾ ಇದೀವಿ. ಈಕ್ವಲ್ ಟು ನೋಡಿ ಇಷ್ಟ ಆದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಈಗ ಸೇಮ್ ವೇರಿಯೇಬಲ್ಗಳು ಇರೋದು ಇದೆಯಾ, ಆಡ್ ಮಾಡೋಕೆ ಬರುತ್ತಾ, ಇಲ್ಲ ಅಂತಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾಗತ್ತೆ. ಓಕೆನಾ, ನೋಡಿ ಈಗ ಇಲ್ಲಿ m ಇದೆ, ಇಲ್ಲಿ ಕೂಡ m ಇದೆ, ಆಮೇಲೆ m ಸ್ಕ್ವೇರ್ ಇದೆ, ಇಲ್ಲೂ ಕೂಡ m ಸ್ಕ್ವೇರ್ ಇದೆ. ಮೀನ್ಸ್ ಇನ್ನೂ ಕೂಡ ನಮಗೆ ಸಿಂಪ್ಲಿಫಿಕೇಶನ್ ಮಾಡೋಕೆ ಬರುತ್ತೆ ಅಂತ ಅರ್ಥ. ಈಕ್ವಲ್ ಟು ಈಗ ನಾವು ಸೇಮ್ ಇರೋದನ್ನ ಒಂದ್ ಕಡೆಗೆ ಅರೇಂಜ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಮೈನಸ್ 5m ಸ್ಕ್ವೇರ್. ನೆಕ್ಸ್ಟ್ ಯಾವ್ದಿದೆ ನೋಡಿ ಇಲ್ಲಿದೆ ಮೈನಸ್ 6m ಸ್ಕ್ವೇರ್. ಆಮೇಲೆ m 15m ವಿತ್ ಪಾಸಿಟಿವ್ ಸೈನ್ 15m ಮೈನಸ್ 13m. ನೋಡಿ ಈಗ ಕರೆಕ್ಟ್ ಆಗಿ ನಾವು ಅರೇಂಜ್ ಮಾಡ್ಕೊಂಡಿದೀವಿ. ನಾವು ನೀಟಾಗಿ ಅರೇಂಜ್ ಮಾಡ್ಕೊಂಡಾಗ ಆನ್ಸರ್ ರಾಂಗ್ ಆಗಲ್ಲ. ಇಲ್ಲ ಅಲ್ಲೇ ಇತ್ತು ನಾವು ಮಾಡ್ತೀವಿ ಅಂತಂದ್ರೆ ಎಲ್ಲೋ ಕಡೆಗೆ ಒಂದು ಆನ್ಸರ್ ರಾಂಗ್ ಆಗುವಂತ ಪಾಸಿಬಿಲಿಟಿ ಇರುತ್ತೆ, ರಾಂಗ್ ಆಗೇ ಬಿಡುತ್ತೆ ಅಂತ ಅಲ್ಲ. ಈಕ್ವಲ್ ಟು ಮೈನಸ್ 5 ಮೈನಸ್ 6 ಮೈನಸ್ 11m ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ ಮೈನಸ್ ಸಬ್ಟ್ರಾಕ್ಷನ್ 15 ಮೈನಸ್ 13 2m. ಸೊ ಗ್ರೇಟೆಸ್ಟ್ ನಂಬರ್ ಸೈನ್ ಅನ್ನ ಹಾಕ್ತೀವಿ ಪ್ಲಸ್ 2m. ನೋಡಿ ಈಗ ಮತ್ತೆ ಮತ್ತೆ ಸಿಂಪ್ಲಿಫೈ ಮಾಡೋಕ್ ಬರಲ್ಲ, ಯಾಕೆ ಅಂತಂದ್ರೆ ಇಲ್ಲಿ m ಸ್ಕ್ವೇರ್ ಇದೆ, ಇಲ್ಲಿ m. ಸೊ ಮೈನಸ್ 11m ಸ್ಕ್ವೇರ್ ಪ್ಲಸ್ 2m. ನೆಕ್ಸ್ಟ್ ಒನ್ 4y ಇಂಟು 3y ಸ್ಕ್ವೇರ್ ಪ್ಲಸ್ 5y ಮೈನಸ್ 7 ಮೈನಸ್ 2 ಇಂಟು 6y ಕ್ಯೂಬ್ ಮೈನಸ್ 10y ಸ್ಕ್ವೇರ್ ಈಕ್ವಲ್ ಟು ಈಗ ಬ್ರಾಕೆಟ್ ಇದೆ. ಸೊ ನಾವೇನ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ 4y ಇಂಟು 3y ಸ್ಕ್ವೇರ್. ನೆಕ್ಸ್ಟ್ 4y ಇಂಟು 5y. ನೆಕ್ಸ್ಟ್ ಮೈನಸ್ 7 ಇಂಟು 4y. ಈಗ ಈ ಎಕ್ಸ್ಪ್ರೆಷನ್ ಸಿಂಪ್ಲಿಫೈ ಮಾಡಿ ಆಗಿದೆ. ನೆಕ್ಸ್ಟ್ ಮೈನಸ್ 2 ಇಂಟು 6y ಕ್ಯೂಬ್. ನೆಕ್ಸ್ಟ್ ಮೈನಸ್ 2 ಇಂಟು ಮೈನಸ್ 10y ಸ್ಕ್ವೇರ್. ನೆಕ್ಸ್ಟ್ ಈಕ್ವಲ್ ಟು 4 ಇಂಟು 3 12 y raised to the power 1 ಇದೆ, ಇಲ್ಲಿ 2 ಇದೆ, ಆಡ್ ಮಾಡ್ತೀವಿ. ಸೊ y ಕ್ಯೂಬ್ 2 ಪ್ಲಸ್ 1 3. ನೆಕ್ಸ್ಟ್ ಪ್ಲಸ್ 4 ಇಂಟು 5 20 y ಸ್ಕ್ವೇರ್ 1 ಪ್ಲಸ್ 1 2. ನೆಕ್ಸ್ಟ್ ಮೈನಸ್ 28y. ಓಕೆನಾ, ಸೊ ಸಿಂಪ್ಲಿಫೈ ಮಾಡಿ ಆಗಿದೆ ಫಸ್ಟ್ ಒನ್. ಸೊ ನೆಕ್ಸ್ಟ್ ಅಲ್ಲಿ ಏನಾಗಿದೆ ಈಗ ಮೈನಸ್ 2 ಇಂಟು 6 ಮೈನಸ್ 12y ಕ್ಯೂಬ್ ಮೈನಸ್ ಇಂಟು ಮೈನಸ್ ಪ್ಲಸ್
20y ಸ್ಕ್ವೇರ್. ನೋಡಿ, ಈ ಬ್ರಾಕೆಟ್ ಅನ್ನ ಹಾಕ್ಬೇಕಿದ್ರೆ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ತುಂಬಾ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಬೇಕು. ಓಕೆನಾ? ಸೊ ನೋಡಿ, ಈಗ ಈ ಬ್ರಾಕೆಟ್ ಅನ್ನ ತೆಗೆದು ಇಲ್ಲಿ ಹಾಕಿದ್ರಿ ಅಂತಂದ್ರೆ ಅದರ ಮೀನಿಂಗ್ ಬೇರೆನೆ ಆಗ್ಬಿಡುತ್ತೆ. ಈಕ್ವಲ್ ಟು, ನೋಡಿ ಈಗ ಇಲ್ಲಿ ನೋಡ್ತಾ ಹೋಗಿ. ಓಕೆನಾ? ಸೊ ಎಕ್ಸ್ಪ್ರೆಷನ್ ಅಲ್ಲಿ ಈಗ 12y ಕ್ಯೂಬ್ ಇದೆ. ಸೊ ಸೇಮ್ ವೇರಿಯೇಬಲ್ ಇರಬೇಕು, ಆಮೇಲೆ ಸೇಮ್ ಎಕ್ಸ್ಪೋನೆಂಟ್ ಇರಬೇಕು. ಅದನ್ನ ಒಂದ್ ಕಡೆಗೆ ಅರೇಂಜ್ ಮಾಡ್ಕೊಳ್ಳಿ. 12y ಕ್ಯೂಬ್. ಸೊ ಕ್ಯೂಬ್ ಇರೋದು ಯಾವ್ದಿದೆ? ಇಲ್ಲಿದೆ, ವಿತ್ ನೆಗೆಟಿವ್ ಸೈನ್. ಮೈನಸ್ 12y ಕ್ಯೂಬ್. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಈಗ ನೀವು ಬರಿಬೇಕಿದ್ರೆ ಸೇಮ್ ವೇರಿಯೇಬಲ್ ಎಕ್ಸ್ಪೋನೆಂಟ್ ಇರುತ್ತಲ್ವಾ, ಆ ಎಕ್ಸ್ಪೋನೆಂಟ್ ಆರ್ಡರ್ ಅಲ್ಲಿ ಇರಬೇಕು. ಅಂದ್ರೆ 3, 2, 1 ಈ ತರ. ಓಕೆನಾ? ಸೊ ಯಾವುದು ಆರ್ಡರ್ ಜಾಸ್ತಿ ಇದೆಯೋ ಎಕ್ಸ್ಪೋನೆಂಟ್, ಅದನ್ನ ಫಸ್ಟ್ ಬರ್ಕೊಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸ್ಪ್ರೆಷನ್ ಅಲ್ಲಿ y ಸ್ಕ್ವೇರ್ ಇತ್ತು, ಆಮೇಲೆ y ಇತ್ತು ಅಂತಂದ್ರೆ ಫಸ್ಟ್ ನೀವು y ಸ್ಕ್ವೇರ್ ಅನ್ನ ಅರೇಂಜ್ ಮಾಡ್ಕೊಳ್ಬೇಕು, ಆಮೇಲೆ y. ಓಕೆನಾ? ಆ ತರ ಅರೇಂಜ್ ಮಾಡ್ಕೊಳ್ಬೇಕು. 12y ಕ್ಯೂಬ್ ಆಯ್ತು. ನೆಕ್ಸ್ಟ್ ಸ್ಕ್ವೇರ್ ಇದೆ, ಸ್ಕ್ವೇರ್ ಬರೋಣ. 20y ಸ್ಕ್ವೇರ್. ನೆಕ್ಸ್ಟ್ ಯಾವ್ದಿದೆ ಇಲ್ಲಿ ನೋಡಿ, ಇಲ್ಲಿ ಕೂಡ ಪ್ಲಸ್ 20y ಸ್ಕ್ವೇರ್. ನೋಡಿ, ಈಗ ಮುಗ್ದೋಗಿಲ್ಲ, ಇನ್ನು ಕೂಡ y ಇದೆಯಾ? ಎಸ್ ಇದೆ, ಬರಿಬೇಕದನ್ನ. ಮೈನಸ್ 28y. ಸೊ ಎರಡು ಎಕ್ಸ್ಪ್ರೆಷನ್ ಅಲ್ಲೂ ಕೂಡ ಸೇಮ್ ವೇರಿಯೇಬಲ್ಗಳಾಗ್ಲಿ ಅಥವಾ ಎಕ್ಸ್ಪೋನೆಂಟ್ ಆಗಲಿ ಇರಲೇಬೇಕು ಅನ್ನೋರಿಲ್ಲ. ಯಾವುದೇ ಇದೆಯೋ ಅದನ್ನೆಲ್ಲದನ್ನು ಕೂಡ ಬರೀಬೇಕಷ್ಟೇ. ಈಕ್ವಲ್ ಟು, ನೆಕ್ಸ್ಟ್ ಏನ್ ಮಾಡ್ತೀವಿ ಈಗ ನೋಡಿ, ಈಗ 12 ಮೈನಸ್ 12y ಕ್ಯೂಬ್ ಪ್ಲಸ್ 20 ಪ್ಲಸ್ 20y ಸ್ಕ್ವೇರ್ ಮೈನಸ್ 28y ಈಕ್ವಲ್ ಟು 0 ಆಗುತ್ತೆ. ಸೊ y ಕ್ಯೂಬ್ ಇರಲ್ಲ. ನೆಕ್ಸ್ಟ್ 40y ಸ್ಕ್ವೇರ್ ಮೈನಸ್ 28y. ಲಾಸ್ಟ್ ಎಕ್ಸಾಂಪಲ್, minus 3a into 2 plus 2 into 3a minus 2 equal to, ಇಲ್ಲಿಗ ಒನ್ ಟರ್ಮ್ ಮಾತ್ರ ಇದೆ. ಸೊ ಇದೀಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. minus 3 into 2 minus 6a plus 2 into 3a 6a plus into minus minus 2 into 2 4 equal to, ನೋಡಿ ಈಗ minus 6 ಇದೆ plus 6 ಇದೆ ಅಲ್ವಾ? ಸೊ ವೇರಿಯೇಬಲ್ ಸೇಮ್ ಇದೆ. minus 6 plus 6 ಏನಾಗುತ್ತೆ? 0. ಸೊ 0 into a 0 minus 4 equal to minus 4. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನಿನ ಮಲ್ಟಿಪ್ಲಿಕೇಶನ್ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.